ಪ್ರಥಮದಲ್ಲಿ ಬಂದು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು. ಹೌದಾ? ಕಂಬಳಿ ಒಡೆಯನಾಗಿರ್ತಕ್ಕಂಥ ಮೂಲಪೀಠ ಮುಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದಾ, ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಯಾರ್ರಿ ಅವರು? ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದಾ, ಇವತ್ತಿನ ದಿವಸ ಯಾವ ಜಾಲಿಹಾಳ ಗ್ರಾಮದ ಒಂದು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಯಾರ್ರಿ ಅವರು? ಹೌದು ಸಿದ್ದೇಶ್ವರನ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದಾ, ಇವತ್ತಿನ ಹೌದು ಸಿದ್ದೇಶ್ವರನ ಭೇಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಸಿದ್ಧರಿಗೂ ಕೂಡ ನಮಸ್ಕರಿಸಿ, ಹೌದಾ, ಭೇಟಿ ನಿನ್ನೆ ನೋಡ್ರ. ಆಗಲಿ. ಹೌದು, ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಏನ್ ಮಾಡ್ಯಾರ್ರಿ? 2 ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಅವು ಯಾವ ಸಂಘ, ಯಾವ ತಾಲೂಕಾ, ಯಾವ ಜಿಲ್ಲಾ ಹೇಳುವಂತ ಅವಶ್ಯಕತೆ ಇಲ್ಲ. ಟೈಮ್ ಎಷ್ಟು ಮಾಡೋದಾಗದಿಲ್ಲ. ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ನಾವು ಬಂದು ಹೋಗಿವಿ, ಸಾಕಷ್ಟು ಕಾರ್ಯಕ್ರಮ ಮಾಡಿವಿ. ನಮ್ಮ ಸಹಕಲಾವಿದರು ಗುರುಜಿ ಅವರು ಕೂಡ ಈ ಗ್ರಾಮಕ್ಕೆ ಬಂದಾರ. ನಿಂದ ಮಕ್ಕೊಂಡು ಹೋಗ್ಬೇಕೈತ್ರೇನು? ಇಲ್ಲ, ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೇವೆ. ಅದಕ್ಕೆ ಸರ್ವಜ್ಞ ಕವಿ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾರ್ರಿ ಗೌಡ್ರ? ಹಿರಿದು ಕರ್ಮವನ್ನು ಮಾಡಿ ಹರಿವ ಗಂಗೆಯಳು ಮಿಂದು ಹರಿಯಿತು ಪಾಪ ಎನ್ನಬೇಡ, ಹರಿಯಲಕ್ಕೆ ಅದೇನು ಎರೆಮಣ್ಣವಲ್ಲ ಸರ್ವಜ್ಞ ಅಂತ ಹೇಳ್ತಾನ ಸರ್ವಜ್ಞ ಕವಿ. ಹೌದೌದು. ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರ, ಹೇಗದ್ರಿ ಗೌಡ್ರ? ಒಂದು ಸಾಗರ ಸಮುದ್ರದಟ್ಟು ದೊಡ್ಡದ. ಹೌದಾ? ಅದರಲ್ಲಿ ಒಂದು ಬಗಸಿ ನೀರು ತುಂಬುದ್ರೆ ಗುರುತಾಗುವುದಿಲ್ಲ. ಹೌದು. ಪರಮಾತ್ಮನ ಗುಣಗಾನ ಮಾಡಲಿಕ್ಕೆ 33 ಕೋಟಿ ದೇವತೆಗಳೆಲ್ಲ ಬ್ಯಾಸತ್ ಹೋಗ್ಯಾರ. ಹೌದೌದು. ಅದಕ್ಕಾಗಿ ಇದು ಎಲ್ಲ ಪರಮಾತ್ಮನ ಒಂದು ಬ್ರಹ್ಮ ಸೃಷ್ಟಿ ಅದ. ಈ ಪರಮಾತ್ಮನ ಬ್ರಹ್ಮ ಸೃಷ್ಟಿಯಲ್ಲಿ ನಾವು ನೀವುಗಳೆಲ್ಲ ಜನ್ಮ ತೊಟ್ಟು ಬಂದೀವಿ. ಹೌದೌದು, ಚಲೋ ಬಂದಿರಿ. ಕೃತಾಯುಗದಲ್ಲಿ ಕೃತ ತರ್ತ ದ್ವಾಪಾರ ಕಲಿ, ಹೌದು, ಇವು 4 ಯುಗದಲ್ಲಿ ಈ ಮನುಷ್ಯ ಸೃಷ್ಟಿಯಾಗ್ಯದ. ಹೌದು. ಕೃತಾಯುಗದಲ್ಲಿ ಮನುಷ್ಯನಿಗೆ ಆಯುಷ್ಯ ಎಷ್ಟಿತ್ತಪ್ಪ ಅಂತ ಕೇಳಿದ್ರ ಎಷ್ಟಿದ್ರಿ ಗೌಡ್ರ? 1,00,000 ವರ್ಷ ಆಯುಷ್ಯ ಮತ್ತು 28 ಮಳ ಶರೀರ. ಹೌದೌದು. ನಾನು ಹರ್ಕತ್ತಿಲ್ಲ, ಹೆಂಗ್ ಬರ್ಬೇಕು ನೋಡು, ತಳ ಹಿಡಿದು. ಅದಕ್ಕೆ ಅಲ್ಲಿ ಭಗವಂತನ ಸೇವಾ ಮಾಡಲಿಲ್ಲ. ಹೌದು. ಅಲ್ಲಿ ಅರ್ಧ ಭಾಗ ಕಟ್ ಮಾಡಿದ. ಹೌದಾ? ಎಷ್ಟು ಉಳಿತು ಶರೀರ? 14 ಮಳ ಶರೀರ. ಹೌದು. 1,000 ವರ್ಷ ವಿಷಯ ಇಟ್ಟ. ಹೌದಾ? ಕೃತಾಯುಗಕ್ಕೆ. ಇನ್ನ ದ್ವಾಪಾರ ಯುಗದಲ್ಲಿ ಅರ್ಧ ಕಟ್ಟಾಯ್ತು ಪರಮಾತ್ಮನ ನಾಮಸ್ಮರಣೆ ಮಾಡ್ಲಾರ ಬಟ್ಟೆಕ. 14ರಲ್ಲಿ ಅರ್ಧ ಭಾಗ ಕಟ್ಟಾದ್ರ 7 ಮಳ ಶರೀರ, 1,000 ವರ್ಷ ಆಯುಷ್ಯ ಈ ಮಾನವನಿಗೆ ಕೊಟ್ಟಾನ ದ್ವಾಪಾರ ಯುಗದಲ್ಲಿ. ಇನ್ನ ಕಲಿಯುಗದಲ್ಲಿ ಅದರಂದು ಅರ್ಧ ಭಾಗ ಕಟ್ ಮಾಡಿ 3.5 ಮಳ ಶರೀರ, 100 ವರ್ಷ ಆಯುಷ್ಯ ಪರಮಾತ್ಮ ಇಟ್ಟಾನ. ಅಂದ್ರೆ ಇನ್ನು ನಿಮ್ಮ ಶರೀರ ಕಟ್ ಮಾಡಬಾರ್ದು ಅಂತ ಹೇಳಿ ನೀವು ಸೇವೆ ಮಾಡತ್ತೀರೇನು? ಇಲ್ಲ, ಎಲ್ಲರೂ ಮಾಡಬೇಕಾಗ್ಯದ. ಹೌದಾ? ಈ ಪರಮಾತ್ಮನ ಸೇವಾ ಮಾಡೋದ್ರದಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾವ. ಹೌದಾ? ಇಲ್ಲಿ ಯಾರೂ ಇರಾಕ್ ಬಂದಿಲ್ಲ. ಹೌದು. ಒಂದಾನೊಂದು ದಿವಸ ಎಲ್ಲರೂ ಹೋಗುದದ. ಅದಕ್ಕೆ ಒಬ್ಬ ಕವಿ ಹಾಡ್ಯಾನ. ಏನಂತ ಹಾಡ್ಯಾರ್ರಿ? ಏನಂತ ಹಾಡ್ಯಾನಪ್ಪ ಅಂತ ಕೇಳಿದ್ರ, ಏನಂತ ಹಾಡ್ಯಾರ್ರಿ? ಯಾರೂ ಸ್ಥಿರವಲ್ಲ ಈ ಜಗದೋಳು, ಯಾರು ಸ್ಥಿರವಲ್ಲ, ಯಾರು ಸ್ಥಿರವಲ್ಲ ಈ ಜಗದೋಳು, ಯಾರು ಸ್ಥಿರವಲ್ಲ. ಹೆಂಗ ಎಲ್ಲರೂ ಒಮ್ಮೆ ಹೋಗುದದ. ಈ ಪರಮಾತ್ಮನ ಸೇವೆ ನಾವು ಕೇಳಿ ಮುಕ್ತರಾಗುದದ. ಇವತ್ತಿನ ದಿವಸ ಇಲ್ಲೆಲ್ಲ ಹೌದು ಸಿದ್ಧನ ಅಂಡರದಲ್ಲಿ ನಡೆದ ಈ ಕಾರ್ಯಕ್ರಮ. ಹೌದೌದು. ಇದಕ್ಕ ಸೂತ್ರಧಾರಿ ಯಾರದಾರ್ರಿ? ಹೌದು ಸಿದ್ಧಮುತ್ತಿ ಅದಾನ. ಹೌದು. ಇವತ್ತಿನ ಕಾರ್ಯಕ್ರಮಕ್ಕ ಹೌದು. ಇನ್ನೊಂದು ಕವಿ ಹಾಡ್ಯಾನ. ಏನಂತ ಹಾಡ್ಯಾರ್ರಿ? ನಗಿಸಲು ನೀನು
ನಗೆಯುವೆ ನಾನು ಕುಣಿಸಲು ನೀನು ಕುಣಿಯುವೆ ನಾನು ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗೆಯುವೆ ನಾನು ಕುಣಿಸಲು ನೀನು ಕುಣಿಯುವೆ ನಾನು ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ಸೂತ್ರ ಯಾರ್ದದ? ಪರಮಾತ್ಮಂದದ ಪರಮಾತ್ಮನ ಸೂತ್ರದ. ಹೌದಾ? ನಾವೆಲ್ಲರೂ ಪಾತ್ರ ಮಾಡುದ. ಹೌದಾ? ಅದಕ್ಕ ಎಷ್ಟ್ರ ತನ ಮಾಡ್ತೀರಿ ಪಾತ್ರ ನೀವು? ನಶಿಕನ ಮೂರ್ ನಮ್ಮ ಜನ್ಮ ಇರುವವರಿಗೆ ಪಾತ್ರ ಮಾಡುದದ. ಹೌದಾ? ದಂಡಿಗೊಮ್ಮೆ ಬಣ್ಣ ಕಳಿತದ. ಇವತ್ತೊಂದು ರಾತ್ರಿ ಮಾಡಿ ಬಿಡ್ಬೇಕತಿ ಎನ್ನಿ ಇಲ್ಲ. ಈ ನಾವು ಜನ್ಮ ಕೊಟ್ಟಾನ ಪರಮಾತ್ಮ ಅಂದ್ರ ಇರುತನ ಪಾತ್ರ ಮಾಡುದದ. ಸಂಸಾರದಲ್ಲಿ ಪಾತ್ರ ಅದ, ಸತ್ಸಂಗದಲ್ಲಿ ಪಾತ್ರ ಅದ. ಎಲ್ಲಿ ಹೋದ್ರು ನಾವು ಪಾತ್ರ ಮಾಡುದದ. ಸೂತ್ರ ಎಲ್ಲ ಪರಮಾತ್ಮಂದದ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕು ಪಾತ್ ಕೇಳಿದ್ರ ಏನ್ ಬೇಕ್ರಿ ಗೌಡ್ರ? ಗುರು ಬೇಕಾಗ್ಯದ. ಗುರುನೇ ಯಾಕೆ ಬೇಕ್ರಿ? ಗುರುನೇ ಯಾಕೆ ಬೇಕು ಪಾತ್ ಕೇಳಿದ್ರ ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರ, ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರ ಇದಕ್ಕ ಗುರು ಆಶೀರ್ವಾದ ಬಹಳ ಮುಖ್ಯದ. ಅದಕ್ಕೆ ಮಹಾತ್ಮರು ಹೇಳ್ತಾರ ಒಂದು ಮಾತ. ಏನಂತ ಹೇಳ್ತಾರ್ರಿ? 3 ಇಟ್ಟರೆ 6ಕ್ಕೆ 6 12ಕ್ಕೆ ಹೆರುವ ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಾತ್ರ. ಅದಕ್ಕಾಗಿ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಯಾಕಂದ್ರ 2-3-4 ದಿವಸ ಸತತವಾಗಿ ಕಾರ್ಯಕ್ರಮ ನಡೆದಾವಲ್ಲ. ಏನಾಯ್ತು ನಡೆದ್ರ ಅಂದ್ರ ತಪ್ಪಾಗ್ತಾವ ನಮ್ಮ ಸಂಘದವರಿಂದ. ಪುಕಾಟ್ ಬಂದಿರಿ ಅಂತ ತಪ್ಪಾಲಕ್ಕ ಇಲ್ಲ, ಪ್ರತಿಯೊಬ್ಬರು ಹೇಳುವಂತ ಕರ್ತವ್ಯ ಅದ. ಅದಕ್ಕೆ ತಪ್ಪು ಯಾವ ರೀತಿಯಿಂದ ಕ್ಷಮಿಸಬೇಕಪ್ಪ ಅಂತ ಕೇಳಿದ್ರ ಯಾವ ರೀತಿ ಅಂದ್ರಿ ಗೌಡ್ರ? ನಮ್ಮ ಶಬ್ದ ದೋಷ, ಲಯ ದೋಷ ಮತ್ತು ತಾಳ ದೋಷ, ರಾಗ ದೋಷ, ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ. ಈ ಜಾಲಾಳ ಗ್ರಾಮದಲ್ಲಿ ಅಧ್ಯಾತ್ಮ ಜೀವಿಗಳದಾರ, ನಮ್ಮ ಸಂತ ಬಳಗದವರಿದ್ದಾರೆ, ಸಿದ್ಧಟ್ಟಿಗೆ ಅರ್ಥವರು ಕೂಡ ಇದ್ದಾರೆ. ನಮ್ಮ ತಪ್ಪನ್ನು ಬದಿಗೊತ್ತಿ ಆ ಒಪ್ಪನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಿಕ ಬೇಸರ ಆಗುದು ಬೇಡ. ಮುಂದಿನ ಅಪೇಕ್ಷೆ ಬಹಳದ ಜನರದು. ನಮ್ಮ ತುಕಾರಾಮ್ ಮಹಾರಾಜರು, ನಮ್ಮ ಸಹಕಲಾವಿದರು ಗುರೂಜಿ ಅವರು ಅವ್ರ ಪಾಳ್ಯದಾಗ ಮಾತಾಡಲಿ. ಅವ್ರ ಪಾಳ್ಯದೊಳಗೆ ಮಾತಾಡ್ತಾರೆ. ನೀವು ಪಾಟ್ನ ಪಾಳ್ಯ ಕೊಟ್ಟು ಸರಿ ರಟ್ಟಿ. ಅದಕ್ಕ ನಮ್ಮ ಮಾತಿಗೆ ರಾಮಗೈದು ನಮ್ಮ ತುಕಾರಾಮ್ ಮಹಾರಾಜರು 2 ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರ. ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಾಂ ಬರೋಣ. ಆಗಲಿ.